2.5 ಇಂಚಿದು 50 ಲೆಂತ್ ಹಾಕಿದೀವಿ. ಇಲ್ಲಿ ಕುಡಿಯೋ ನೀರು ಅವ್ರೇನು ಹೇಳ್ತಾರೆ, ಈಗ ಹೇಳುತ್ತೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಇದೆಲ್ಲ ಮಾಡಿದೆ ಅಂದರೆ ಅವ್ನು ಆನ್ಸರ್ ಮಾಡಬೇಕಲ್ಲ, ಅವ್ರು ಗೊತ್ತೇ ಇಲ್ಲಲ್ಲ. ಸರ್ ನನಗೆ ಇವಾಗ ಬೆಳಗ್ಗೆ ಗೊತ್ತಾಯ್ತು ವಿಷಯ. ಇವಾಗ ಜಸ್ಟ್ ನನ್ನ ಕೈಗೆ ಪೇಪರ್ ಬಂದಿದೆ, ನಾನು ಓದ್ತಾ ಇದ್ದೀನಿ. ಸೊ ನಾವು ಏನು ಫಂಡ್ಸ್ ತಂದಿದ್ದೀವಿ 5-6 ವರ್ಷಗಳಿಂದ ಅನ್ನೋದು ನಮ್ಗೆ ಕ್ಲಾರಿಟಿ ಇದೆ. ಏನು ಫಂಡ್ ತಂದಿದ್ದೀವಿ, ಯಾವ ಫಂಡು, ಯಾವ ದಾರಿ, ಯಾವ ಬೀದಿಗೆ ಹಾಕಿದ್ದೀವಿ, ಯಾವ ರೋಡು, ಯಾವ ಡ್ರೈನು, ಯಾವ ಪೈಪ್ಲೈನ್ ಹಾಕಿದ್ದೀವಿ ಅಂತ ಪೂರ್ತಿ ಕ್ಲಾರಿಟಿ, ಪೂರ್ತಿ ಡಾಕ್ಯುಮೆಂಟ್ಸ್ ಅನ್ನೋದು ನಮ್ಮ ಕೈಯಲ್ಲಿದೆ. ಇದು ಹೊಸದಾಗಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಫಂಡು ಈ ಬೀದಿಗೆ ಆಗಿದೆ ಅಂಥೇಳಿ ಈ ಪೇಪರಲ್ಲಿ ಬಂದಿರೋಂಥದ್ದು. ಇದು ಫಂಡು ರಿಲೀಸ್ ಆಗಿದೆ, ತೊಗೊಂಡಿದೆ ಅಂತೇಳಿ. ಬಟ್ ಆ್ಯಕ್ಚುಲಿ ಈ ಬೀದಿಗೆ ಇದು ಏನೈತೆ ತೋರಿಸಿದಾರೋ ಈ ಪೇಪರಲ್ಲಿ ಇದು ಆಗಿಲ್ಲ. ಈ ಪೈಪ್ಲೈನ್ ಅನ್ನೋದು 7-8 ವರ್ಷಗಳ ಹಿಂದೆ ಬ್ಲ್ಯಾಕ್ ಪೈಪ್ ಅನ್ನೋದು ಇಲ್ಲಿ ಹಾಕಿದ್ದೀವಿ. ಅದು ಎಲೆಕ್ಷನ್ಸ್ ಮುಂಚೆ. ಮತ್ತು UGDದು ಅದು ಫಸ್ಟೇ 15 ವರ್ಷಗಳಿಂದ ಬಂದು ಹಾಕಿದ್ದಾರೆ, ಅದಿದೆ. ಇದು ಹೊಸದಾಗಿ ರೀಸೆಂಟ್ಲಿ 1 or 2 ಮಂತ್ಸಿಂದ ಆಗಿರುವಂಥದ್ದು ವರ್ಕ್ ಯಾವುದು ಇಲ್ಲಿಲ್ಲ. ಇಲ್ಲಿ ಬೀದಿನ ಜನನೇ ಇಲ್ಲಿದ್ದಾರೆ, ನೋಡಿದ್ದಾರೆ. ಹಾಕಿದ್ದೀವಿ ಅಂತಂದರೆ ಹಾಕಿದ್ದೀವಿ ಅಂತೀವಿ, ಇಲ್ಲ ಅಂತಂದರೆ ಇಲ್ಲ ಅಂತೀವಿ. ಇಂಥ ಫಂಡ್ ಅಂತೂ ಯಾವುದು ಹಾಕಿಲ್ಲ. ಸರ್ ಅದೇ ಹೇಳ್ತಾ ಇದ್ದೀನಿ, ಕಮಿಷನರ್ ಕಡೆಯಿಂದ ಇದು ರಿಲೀಸ್ ಆಗಿದೆ, ಯಾರು ಇದಕ್ಕೆ ರಿಲೀಸ್ ಆಗಿದೆ ಅನ್ನೋದನ್ನು ನಾನು ತಿಳ್ಕೊಬೇಕು. ಅದರ ಕ್ಲಾರಿಟಿಯಾಗಿ ನಾಗಣ್ಣ ಅವ್ರು ನನಗೆ ಹೇಳಿದರು. ಪೈಪ್ ಲೈನ್ ಹಾಕಿದ್ದಾರೆ, ಬಿಲ್ಲು ಅಪ್ರೂವಲ್ ಎಲ್ಲ ಆಗೋಗಿದೆ, ದುಡ್ಡು ಅಮೌಂಟ್ ಕೈಗೆ ಬಂದ್ಬಿಟ್ಟಿದೆ. ದುಡ್ಡೆಲ್ಲೋ ಇತ್ತು, ಏನಾಗಿರ್ಬೋದು? ಅದೇ ತಾನೇ ಇವಾಗ ನಾವು ವಿಚಾರಿಸಬೇಕಾಗಿರೋಂಥ ಫಂಡ್ ಇದು. ಈ ದುಡ್ಡು 98,400 ಈ ಬೀದಿಗೆ ಖರ್ಚಾಗಿದೆ ಅಂತಂದಮೇಲೆ ಕಮಿಷನರ್ ಸಿಗ್ನೇಚರು ಇದೆ ಇದರಲ್ಲಿ. ಖರ್ಚಾಗಿದೆ ಅಂದರೆ ರಿಲೀಸ್ ಆಗಿದೆ. ಇದು ಯಾರಿಗೆ ರಿಲೀಸ್ ಆಗಿದೆ ಅನ್ನೋದನ್ನು ನಾನು ತಿಳ್ಕೊಬೇಕಾದ್ರೆ ಇದು ನನಗೆ ಕ್ಲಾರಿಟಿ ಇಲ್ಲ. ಸೊ ಇದನ್ನು ನಗಣ್ಣ ಅವರು, ನಮ್ಮ ಸೀನಿಯರ್ ಕೌನ್ಸಿಲರ್ಸು, ಅವರು ಗಮನಕ್ಕೆ ಬಂದಿದೆ. ಅವ್ರು ನಾನು ತಿಳಿಸಿದ್ದಾರೆ ಬೆಳಗ್ಗೆ. ಫೋನ್ ಮಾಡಿ ಕರೆದಿದ ತಕ್ಷಣ ಮಿಲಿಟರಿಗೆ ಬಂದಿದ್ದೀನಿ. ಬಂದು ಪೇಪರ್ ತೊಗೊಂಡು ನೋಡ್ತಾ ಇದ್ದೀನಿ. ಇದ್ರ ಬಗ್ಗೆ ವಿಚಾರಿಸ್ತೀನಿ. ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು. ನಾವು ವಿಚಾರಿಸ್ಬೇಕು. ಇವಾಗ ಹೆಂಗಾಯಿತು ಫಂಡು, ಯಾರು ತೊಗೊಂಡ್ರು, ಯಾರ ಹೆಸರಿಗೆ ಹೋಯ್ತು ಈ ಫಂಡು, ಯಾರ ಹೆಸರಿಗೆ ಹೋಯ್ತು, ಆದರೂ ಯಾರ ಹೆಸರಿಗೆ ಹೋಗಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತದೆ. ಲೀಗಲಾಗಿ ನಾವು ಎಲ್ಲಿ ಬೇಕಾದರೂ ಎಲ್ಲರಿಗೂ ನಾವು ಆ್ಯಕ್ಷನ್ ತೊಗೊಳ್ಳೋಣ. ನೀವು ಮಾಜಿ ಕೌನ್ಸಿಲರ್ ಇದ್ದೀರಾ, ನಿಮ್ಮ ಏರಿಯಾದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು ಅಂತಂದ್ರೆ ಅಧಿಕಾರಿಗಳು ಮಾಮೂಲಿಯಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. 100% ಮಾಡಬೇಕು. ಈಗ ನಿಮಗೆ ಗೊತ್ತಿಲ್ಲದೇನೆ 98,000 ಬಿಲ್ ಮಾಡಿಬಿಟ್ಟಿದ್ದಾರಲ್ಲ, ಇದು ಅಕ್ರಮ ಮಾಡೋಕ್ಕೆ ಒಂಥರ. ವರ್ಕ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ, ಇಲ್ಲಿ ವರ್ಕ್ ಮಾಡಿದ್ದಾರೆ ಅವರು, ಇಂಜಿನಿಯರು ಇಲ್ಲಿ ಯಾರೋ ವರ್ಕ್ ಮಾಡೋರು ನಾನು ಬಂದು ಹೇಳ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ಬರ್ತಾರೆ. ವರ್ಕೇ ಮಾಡಿಲ್ಲ ಅಂತಂದರೆ ಏನು? ಇವಾಗ ಆ್ಯಕ್ಚುಲಿ ಇದು ನಡೆದಿರೋದು ಯಾವಾಗ ಗೊತ್ತಾ? ನಮ್ಮ ಇದು ಡಿಸಾಲ್ವ್ ಆದಮೇಲೆ ಕೌನ್ಸಿಲರ್ಶಿಪ್, ಸರಿನಾ? ಅವಾಗ ನಮ್ಮ ಅಥಾರಿಟಿ ಎಲ್ಲ ಹೊರಗಡೆ ದೂರಿ ನೋಡು ಅಂಥದ್ದೆಲ್ಲ ಅವಾಗ ಹೈಡ್ ಮಾಡಿರೋಂಥ ಕೆಲಸಗಳಿವು. ನಾವು ಆಕಾಶ ಬಾಡಿಯಲ್ಲಿ ಇದ್ದಾಗ ಏನಾದರೂ ಮಾಡಿದರೆ ನಮ್ಮ ಗಮನಕ್ಕೆ ಬರ್ತಾಯಿತ್ತು. ನಾವು ಅದನ್ನು ಇಟ್ಕೊಂಡು ಮಾತಾಡ್ತಾ ಇದ್ವಿ. ನಾವು ಇಲ್ಲದೇ ಇರೋ ಟೈಮಲ್ಲಿ ನಡೆದಿರೋಂಥ ವಿಷಯ ಇದು. ಆಯಿತು, ನಾನು ಇದನ್ನು ವಿಚಾರಿಸಿ ಇನ್ನು ಮುಂದೆ ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ಬೇಕಾದರೆ ಮಾಡೋಣ. ಯಾರು ಫಂಡು ಯಾರ ಅಕೌಂಟ್ಗೆ ಹೋಯ್ತು ಅನ್ನೋದನ್ನು ಮಾತಾಡೋಣ, ಸರಿನಾ? ಅದೇ ನಮ್ಮ ಸೀನಿಯರ್ ನಾಗಣ್ಣ ಅವರಿದ್ದಾರೆ, ಅವ್ರು ಕರೆದೇ ಬಂದಿದ್ದೀನಿ. ಅಬ್ದುಲ್ ವಾಹಿದ್, ಸರಿನಾ? ವಾರ್ಡ್ ನಂಬರ್ 8. ಕೆಲವೊಂದು ಮಾಹಿತಿಗಳ ಪ್ರಕಾರ ನಮಗೆ ಯಾವುದೋ ಒಂದು ಮೆಸೇಜ್ ಬಂದಾದಮೇಲೆ ನಾವು ಲೈವ್ ಆಗಿ ಬಂದು ನೋಡಿದ್ವಿ. ವಾರ್ಡ್ ಮಾಜಿ ಸದಸ್ಯರಿಗೂ ಕಾಲ್ ಮಾಡಿದ್ವಿ. ಮಾಡಿದಾಗ ಹೊರಗಡೆ ಇದೆ ಅಂತ ಹೇಳಿದ್ರು. ಸರ್ ಲೈವ್ ಆಗಿ ಬಂದು ನೋಡಿದ್ವಿ. ಲೈವ್ ಆಗಿ ಬಂದು ನೋಡಿದಾಗ ಇಲ್ಲಿ ಕಾಮಗಾರಿನೇ ಆಗಿಲ್ಲ. ಹಂಗೆ ಬಿಲ್ ಮಾಡಿದ್ದಾರೆ, ಹಂಗೆ ದುಡ್ಡು ಹೊಡೆದ್ಬಿಟ್ಟಿದ್ದಾರೆ. ಬಟ್ ಈ ಕಡೆ ಜನನೆಲ್ಲ ಕೇಳ್ತೀವಿ, ನಮ್ಗೆ ಯಾವುದು ಪೈಪ್ಲೈನ್ ಹಾಕಿಲ್ಲ. ಇಲ್ಲಿ ನಾವೇ ಲೈವ್ ಆಗಿ ನೋಡ್ತಾ ಇದ್ವಿ, ಪೈಪ್ಲೈನ್ ಹಾಕಿಲ್ಲ ಅಂತಾರೆ. ನೀರಿನ ಹಾಹಾಕಾರ ಇದೆ. ಆಲ್ರೆಡಿ ಈ ಮಾಜಿ ಸದಸ್ಯರು ಲೆಟ್ರ್ ಕೊಟ್ಟಿದ್ದಾರೆ, ನಮಗೆ ಪೈಪ್ಲೈನ್ ಬೇಕು ಅಂತ. ಇಲ್ಲಿ ನೋಡಿದ್ರೆ ಜನ ಹಾಹಾಕಾರ. ಈ ದುಡ್ಡೆಲ್ಲಿ ಹೋಯ್ತು ಅಂತ ಎಲ್ಲ ವಿಚಾರಣೆ ಮಾಡಿದಾಗ ಇಲ್ಲಿ ಕ್ಲೀನಾಗಿ ಇದು ಬಂತು. ನಾವು ಕಮಿಷನರ್ ಕೇಳಿದ್ವಿ, ಈ ಥರ ಆಗಿದೆ, ನೀವು ಕೆಲಸನೇ ಮಾಡದೆ ನೀವು ಒಂದು ದುಡ್ಡನ್ನು ಡ್ರಾ ಮಾಡ್ತೀರಾ, ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗಿಲ್ವಾ ಅಂತ ಕೇಳಿದಾಗ ಅದನ್ನೆಲ್ಲ ನಾನು ಮಾತಾಡ್ಕೊಡ್ತೀನಿ ಬಿಡಿ, ನಮ್ಮ ರಿಸ್ಕ್ ಅದು ಅಂತ. ಆದರೆ ಕೆಲಸನೇ ಮಾಡದೆ ಡ್ರಾ ಮಾಡೋದು ನಿಮ್ಮ ರಿಸ್ಕೇನಾ ಅಂತ. ನಮ್ಮ ರಿಸ್ಕ್ ಬಿಡಿ ಅದು ಅಂತ ಓಪನ್ ಆಗಿ ಮಾತಾಡ್ತಾರೆ ಕಮಿಷನರ್. ಏನೇನು ಕೆಲಸ ಆಗಿದೆ ಈ ವಾರ್ಡಲ್ಲಿ? ಸರ್ ಈ ವಾರ್ಡ್ಗೆ ಏನು ಹೇಳ್ತಾರೆ ಅಂದರೆ, ಈ ಬೀದಿಗೆ 50 ಲೆಂತ್ ಪೈಪ್ ಹಾಕಿದ್ದೀವಿ ಅಂತಾರೆ, 2.5 ಇಂಚ್ ಪೈಪ್ ಹಾಕಿದ್ದೀವಿ ಅಂತಾರೆ. ಪ್ಲಸ್ 8 ಇಂಚ್ ಪೈಪು 15 ಲೆಂತ್ ಹಾಕಿದ್ದೀನಿ ಅಂತಾರೆ. ಈ ಬೀದಿ ಎಲ್ಲ ಸೇರಿದ್ರು ನನ್ನ ಪ್ರಕಾರ ಒಂದು 100 ಮೀಟ್ರ್ ಬರುತ್ತೆ ಅಷ್ಟೇ. 100 ಮೀಟ್ರ್ ಮೇಲೆ ಬರುತ್ತೆ ಅಷ್ಟೇ, 100-120 ಮೀಟ್ರ್. 50 ಲೆಂತ್ ಪೈಪ್ ಹಾಕಿದ್ದೀನಿ ಅಂತ ಬಿಲ್ ಮಾಡ್ತಾರೆ. 1 ತಿಂಗಳಿಂದ ಬಿಲ್ ಇದು ಮಾಡ್ತಾರೆ, ಪೇಮೆಂಟು ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಿಂದ್ಬಿಟ್ಟಿದ್ದಾರೆ. ರಸ್ತೆನೇ ಬೇರೆ ರಸ್ತೆ ಇದೆ, ಬೇರೆ ಈ ವಾರ್ಡಲ್ಲಿ ಒಂದು ರಸ್ತೆ ಇದೆ, ಈ ವಾರ್ಡಲ್ಲಿ ಇದೊಂದು ರಸ್ತೆ ಮುಂದೆ ಇದೆ. ಮುಂದೆ ಅವರು ಮಕ್ಕಾ ಮಸೀದ್ ಪಕ್ಕನೂ ಅದೊಂದು ಮಾಡಿದ್ದಾರೆ. ಸುಮಾರು ಇಂಥವು ಜಾಸ್ತಿ ಇದೆ. ಇದಕ್ಕೆ ಒಂದೊಂದೇ ತೆಗಿತಾ ಇದೀವಿ. ನಗರಸಭೆಯಲ್ಲಿ ನಿಮ್ಮ ಸದಸ್ಯರು ಆಡಳಿತ ಇಲ್ಲ. ಇದನ್ನೇ ನೋಡ್ಕೊಂಡು ಹೌದೌದು ಇದೆ. ಇದನ್ನೇ ನೋಡಿಕೊಂಡು ಅವಕಾಶ ಸಿಕ್ಕಿದ್ದಾಗ ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕಮಿಷನರ್ ಪಾತ್ರನೇ ಮುಖ್ಯ ಇದರಲ್ಲಿ.
ನಾವು ಕಟ್ಟೋ ಟ್ಯಾಕ್ಸು. ಈಗ ನಗರಸಭೆ ಪೌರ ಕಾರ್ಮಿಕರಿಗೆ 9 ತಿಂಗಳಿಂದ 7 ತಿಂಗಳಿಂದ ಸ್ಯಾಲ್ರೀಸ್ ಇಲ್ಲ. ಕಂಪ್ಯೂಟರ್ ಆಪ್ರೇಟರ್ಸ್ಗೆ ಒಂದು ಆಲ್ಮೋಸ್ಟ್ 19 ತಿಂಗಳಿಂದ ಸ್ಯಾಲ್ರೀಸ್ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಫಸ್ಟ್ ಮೊದಲನೇ ಆದ್ಯತೆ ಸ್ಯಾಲ್ರೀಸ್ ಕೊಡಬೇಕು ಅಂತ ಹೇಳಿದಾಗ ಆಗ ಸ್ಯಾಲ್ರೀಸ್ ಡಿಲೇ ಆದಾಗ ಇವೆಲ್ಲ ಹೊರಗಡೆ ಬಂದಿದ್ದು. ಇಲ್ಲಾಂದರೆ ಇವು ಸಿಕ್ಕಾಗ್ತಾಯಿಲ್ಲ, ನಮ್ಗೆ ಸಿಕ್ಕಾಗ್ತಾವೆ. ನಮಗೂ ಸಿಕ್ಕಾಕೊಂತಾನೆಲ್ಲ ಅವರು ನಮಗೆ ತಿಳ್ಕೊಳಕ್ಕೆ ಅವಕಾಶನೂ ಕೊಡ್ತಾ ಇರಲಿಲ್ಲ. ಏನು ಮಾಡ್ತೀವಿ ಸರ್, ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ಪ್ಲಸ್ ಈಗ ನಾವು ಅದಕ್ಕೆ ಲೋಕಾಯುಕ್ತಗೂ ಇದು ಮಾಡ್ತೀವಿ. ಸುಮಾರು ದುರ್ಬಳಕೆ ಆಗಿದೆ, ಸುಮಾರು ಲಕ್ಷಾಂತರ ರೂಪಾಯಿ ದುರ್ಬಳಕೆ ಆಗಿದೆ. ಈ ಥರ ಮಾಡಿದ್ರೆ ನಾವು ಬಿಡೋಲ್ಲ ಸರ್. ಪಕ್ಕಕ್ಕೆಲ್ಲ ಬಂದು ಸ್ಟ್ರೈಕ್ ಮಾಡ್ತೀವಿ ನಾವು. ಎಲ್ಲ ಬಡವರೇ ಇರುವಂತ ಏರಿಯಾ ಅಲ್ವಾ ಇದು? ಬಡವರ ಏರಿಯಾ, ಬಡವರ ಏರಿಯಾದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕು. ಅದರಲ್ಲೇ ಇವ್ರು ದುಡ್ಡು ಸುಮ್ಮನೆ ಅವ್ರು ಬಿಲ್ ಮಾಡಿದ್ದು ಈ ಥರ ದುಡ್ಡು ಪಬ್ಲಿಕ್ ದುಡ್ಡು ತಿಂದರೆ ಎಲ್ಲ ಅವ್ರು ಇದ್ದಾರೆ. ಮತ್ತು ನಮಗೆ ಸುಮಾರು ಜನ ಇದ್ದಾರೆ. ಅವ್ರ ಹತ್ರ ನಮ್ಗೆ ಕೇಳ್ತೀವಿ, ಈ ಥರ ನಮ್ಮ ವಾರ್ಡ್ರಲ್ಲಿ ಆಗಿದ್ದೆಪ್ಪ, ನಮಗೆ ಸ್ವಲ್ಪ ಇದು ಮಾಡಪ್ಪ ಅಂತ ಅನುಕೂಲ ಮಾಡಿ ಅಂತ ನಾವು ಓಡ್ತೀವಿ. ಕೇಳ್ತೀವಿ ಬೇಕಾದ್ರೆ. ನಮ್ಮ ಹೆಸರು ಜಬಿಯುಲ್ಲಾ ಸರ್.